ಎಸ್ ಬ್ರೋ, ಆಲ್ಮೋಸ್ಟ್ ಕಾಲಿಟ್ ಆಯ್ತು ನ್ಯೂಜಿಲೆಂಡ್ ಟೀಮು ಸೆಮಿಫೈನಲ್ ಒಳಗ 2026 T20 ವರ್ಲ್ಡ್ ಕಪ್ ಒಳಗ. ಅದಕ್ಕಾಗಿ ಬೈ ಬೈ ಪೊರ್ಕಿಸ್ತಾನ್ ಅಂತ ಹೇಳ್ಬೇಕು ಈ ಸಲ ಪೊರ್ಕಿಸ್ತಾನದವ್ರಿಗೆ. ಅದಕ್ಕಾದ್ರೆ ಆಲ್ಮೋಸ್ಟ್ ನ್ಯೂಜಿಲೆಂಡ್ ಹೆವಿ ಮಾರ್ಜಿನ್ ಗೆದ್ದಾಯ್ತು 60 ರನ್ಲಿ ಗೆದ್ರ. ಇನ್ ಬರೋ ಮ್ಯಾಚ್ ನ ಪಾಕಿಸ್ತಾನದವ್ರು ಸುಮ್ ಗೆದ್ರು ಅವ್ರು ಬರಂಗಿಲ್ಲ. ಸೊ ಇಟ್ ಈಸ್ ಒಂದ್ ಸ್ವಲ್ಪ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಇವ್ರ ಸಖಿ ಬರೋಬ್ಬರಿ ಇದು ಅಂತ ಸಿಕ್ಕಿದಾಯ್ತು. ಸೊ ಬ್ಯಾಕ್ ಟು ಟುಡೇಸ್ ಗೇಮ್. ಇವತ್ತು ನ್ಯೂಜಿಲೆಂಡ್ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಇತ್ತು. ಇದೇ ಹೇಳ್ಬೇಕಾರ ಇವತ್ತಿನ ಮ್ಯಾಚ್ ಪೂರ ಸ್ಪಿನ್ನರ್ಸ್ ಗಳಿಗೆ ತೆಗೆದಿಡು. ಸ್ಪಿನ್ನರ್ಸ್ ಗಳತ್ತೇನೆ ಒಂದು ಸಪರೇಟ್ ಆಗಿ ಇಡ್ಬೇಕಂತ ಹೇಳ್ಬೇಕು. ಎದಕ್ಕೆ ನೋಡ್ರಿ ನೀವು ಇವತ್ತು ಹೆಚ್ಚಾನ್ಸ್ ಎಲ್ಲ ಹೆಚ್ಚಾನ್ಸ್ ಏನೈತಿ ಎಲ್ಲ ಬರ್ ಸ್ಪಿನ್ನರ್ಸ್ ಹೆಚ್ಚು ವಿಕೆಟ್ ತಗೊಂಡಾರ. ಈ ಕಡೆ ಏನು ಶ್ರೀಲಂಕಾ ಟೀಮ್ ನ ತಗೊಂಡ್ರ ನೀವು ಶ್ರೀಲಂಕಾ ಟೀಮ್ ನಾಗ ಹೆಚ್ಚಾನ್ಸ್ ವಿಕೆಟ್ ಐತಿ ತೀಕ್ಷ್ಣ ಮತ್ತ ಇನ್ನೊಂದ್ ಕಡೆ ಶಮೀರ ತಗೊಂಡ್ರು. ಹಂಗ ನ್ಯೂಜಿಲೆಂಡ್ ದಾಗ ಬಂದ್ರ ರಚಿನ್ ರವೀಂದ್ರ ಪಾರ್ಟ್ ಟೈಮ್ ಸ್ಪಿನ್ನರ್ ಗೆ 4 ವಿಕೆಟ್ ತಗೊಂಡ್ರು. ಸೊ ಅದಕ್ಕೆ ಇದೊಂಥರ ಪಿಚ್ ಸ್ಪಿನ್ನರ್ಸ್ ಬರ್ದ್ ಕೊಡ್ಬೇಕು. ಇನ್ನೊಂದ್ ಏನ್ ಖರಾಬ್ ನಸೀಬ್ ಗೊತ್ತ ಪಾಕಿಸ್ತಾನದವ್ರದ್ದು, ಸೇಮ್ ಪಿಚ್ ಸೇಮ್ ಗ್ರೌಂಡ್ ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇತ್ತು. ಅವತ್ತಿನ ಮ್ಯಾಚ್ ನಾವು ಈ ಪರಿ ಮಳಿ ಬರ್ತಾರ ಒಂದ್ ಬಾಲ್ ಸಿಕ್ಕ ಆಗಲಿಲ್ಲ. 1 ಪಾಯಿಂಟ್ ಹತ್ತು ವೇಸ್ಟ್, ಒಂದ್ ಮ್ಯಾಚ್ ಪೂರ ವೇಸ್ಟ್ ಪಾಕಿಸ್ತಾನ ಮ್ಯಾಚ್. ಸೇಮ್ ಅದೇ ಗ್ರೌಂಡ್ ಇವತ್ತು ಮಳಿನ ಆಗಿಲ್ಲ. ಅವ್ರ ಗುಣ ತಕ್ಕ ಬರೋಬ್ಬರಿ ನಸೀಬ್ ಅವ್ರಿಂದ ಬೇನ್ ಹತ್ತೈತಿ. ಓಕೆ, ಇವತ್ತಿನ ಮ್ಯಾಚ್ ನ ಬರ್ನು. ಇವತ್ತಿನ ಮ್ಯಾಚ್ ಶ್ರೀಲಂಕಾ ಮತ್ತ ಇದು ಏನ್ ಮ್ಯಾಚ್ ಇತ್ತು. ಸೊ ಅದ್ರೊಳಗ ಇಬ್ರು ಇವತ್ ಸಖತ್ತಾಗಿ ಆಡ್ತಾರ ಗೊತ್ತಿತ್ತು. ಆದ್ರೆ ನಮ್ಗೆ ಏನ್ ಮೊದ್ಲ ಗೊತ್ತಿತ್ತು ಏನಂದ್ರ ಹೆಂಗ ನ್ಯೂಜಿಲೆಂಡ್ ದವ್ರ ಗೆಲ್ತಾರ ಮೊದ್ಲ ಗೊತ್ತಿತ್ತು ನಮ್ಗೆ. ಅದಕ್ಕೆ ಆ ಪರಿ ಕ್ವಾಲಿಟಿ ಟೀಮ್ ನ್ಯೂಜಿಲೆಂಡ್ ಟೀಮ್. ಟಾಸ್ ಗೆ ಶ್ರೀಲಂಕಾದವ್ರು ನಾವೇನೈತಿ ಚೇಜಿಂಗ್ ಮಾಡ್ತೀವಿ ತಂದ್ರು. ಅದು ಒಂಥರ ಬ್ಯಾಡ್ ಡಿಸಿಷನ್ ಅಂತ ಹೇಳ್ಬೇಕು. ಶ್ರೀಲಂಕಾ ಫಸ್ಟ್ ಬ್ಯಾಟಿಂಗ್ ಆಡಿ ಹೆಚ್ಚಾನ್ಸ್ ಟೀಮ್ ಗೆದ್ದವು. ಸೊ ಅದಕ್ಕೆ ಐತಿ ಇವತ್ತು ತಪ್ಪಿ ಬ್ಯಾರೆ ಡಿಸಿಷನ್ ತಗೊಂಡ್ರೆ ಶ್ರೀಲಂಕಾದವ್ರು ನಾವು ಚೇಂಜ್ ಮಾಡ್ತೀವಿ. ಇವ್ರ ಏನ್ ಬ್ಯಾಟಿಂಗ್ ಬದಲ ನ್ಯೂಜಿಲೆಂಡ್ ಟೀಮ್ ಅವ್ರು ಏನ್ ಓಪನರ್ಸ್ ಟೀಮ್ ಸೈಪಟ ಮತ್ತ ಫಿನ್ ಅಲೆನಾ ಈ ಮಂದಿ ಒಟ್ಟ ತಡದ ಅಂದ ಗೊತ್ತಿಲ್ಲ. ನಮ್ ಇಂಡಿಯಾ ಟೀಮ್ ನಾಗ ಅಭಿಷೇಕ್ ಶರ್ಮಾ ಮತ್ತ ಇಶಾನ್ ಕಿಶನ್ ಇದ್ದಂಗ ಬಂದ್ ಕೂಡಲೇ ನಮಗ್ ತೈಡ್ಲಾಕ ಆಲ್ಗುರು ಬಂದ್ ಕೂಡಲೇ ನಮ್ಗೆ 6 ಬೇಕು. ಇಂಥವ್ ಕೆಲಸ ಮಾಡಕ್ ಹೋಗಿ ಹಿಂಗ್ ಹೊಡ್ಲಿ ಹತ್ರ ಈಜಿ ಆಗತ್ತೆ. ವಿಕೆಟ್ ತೆಗಿ ಬೌಲರ್ ಗಳಿಗೆ ಫುಲ್ ಈಜಿ ಆಗಿ ಇಂಥವ್ರ ಇದ್ರೆ ಬಾಳ ಚಲೋ ವಿಕೆಟ್ ತೆಗಿ ಬೌಲರ್. ಅದಕ್ಕ ಇದ್ಲ ಟೀಮ್ ಸೈಪಟ್ ನ ಚಿಮಿರ ಬರೇ 9 ಬಾಲ್ ಏನೋ 8 ರನ್ ಹೊಡ್ಸ್ಕೊಟ್ರೆ 8 ರನ್ ಹೊಡೆದ ಟೀಮ್ ಸೈಪಟ. ಫಿನ್ ಅಲೆನ 13 ಬಾಲಿಗೆ 23 ತೀಕ್ಷ್ಣ ಕ್ವಾಟನ್ ಬೋಲ್ಡ್. ಸೊ ಇಂಥ ಟೀಮ್ ನಾಗ ಯಾರು ಹೊಡಿಬಿಡಿ ಪ್ಲೇಯರ್ ಇರ್ತಾರ ಇವ್ರನ್ನ ವಿಕೆಟ್ ತೆಗಿದ್ ಬಾಳ ಈಜಿ ಒಪೋನೆಂಟ್ ಟೀಮ್ ಗಳಿಗೆ. ಅದಕ್ಕೆ ಲಘು ಔಟ್ ಆದ್ರು ಇಬ್ರು. ನೆಕ್ಸ್ಟ್ ರಚಿನ್ ರವೀಂದ್ರ ಇವತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್. ಬಾಲಿಂಗ್ ಬಂದ್ 4 ವಿಕೆಟ್, ಬ್ಯಾಟಿಂಗ್ ಒಳಗೆ 22 ಬಾಲಿಂಗ್ 33 ರನ್. ಹೇಳ್ತೀನಿ ಒಂಥರ ಹೆಂಗೈತಾರ ಈಗ ಫುಲ್ ಟೈಮ್ ಕ್ರಿಕೆಟ್ ಟೀಮ್ ಶ್ರೀಲಂಕಾ, ಪಾರ್ಟ್ ಟೈಮ್ ಕ್ರಿಕೆಟ್ ಮತ್ತು ಫುಲ್ ಟೈಮ್ ಗೋಲ್ಫ್ ಯಾರು ನ್ಯೂಜಿಲೆಂಡ್ ಕ್ಯಾಪ್ಟನ್. ನೀವು ನೋಡ್ಬೋದು ಮಿಚೆಲ್ ಸ್ಯಾಂಟ್ನರ್ ಅವ್ರು ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಹಾಕೊಂಡಾರ ಪಾರ್ಟ್ ಟೈಮ್ ಕ್ರಿಕೆಟರ್ ಫುಲ್ ಟೈಮ್ ಗೋಲ್ಫ್ ಪ್ಲೇಯರ್ ಐತಿ. ಅದು ಆಡ್ರೆ ಹೆಲ್ಪ್ ಆಕೈತೆ. ಅದಕ್ಕೆ ಕ್ರಿಕೆಟ್ಗೆ ಸ್ವಲ್ಪ ಕನೆಕ್ಷನ್ ಐತಿ. ಸೊ ಓಕೆ, ಆದಾಗಿಂದ ಇವತ್ತ ರಚಿನ್ ರವೀಂದ್ರ ಸಖತ್ತಾಗಿ ಆಡಿದ್ರು. ಮತ್ತೆ ಗ್ಲೇನ್ ಫಿಲಿಪ್ಸ್ ಅಷ್ಟೇ ಆಡ್ಲಿಲ್ಲ ಇವತ್ತ. ಬಾಲಿಂಗ್ ಚಲೋ ಹಾಕ್ಯಾರ. ಡೇಲಿ ಮಿಚಲ್ ಏನ್ ಹೇಳ್ಕೊತನ್ರಿ, ಈ ಟಕ್ಕಳು ಅಣ್ಣದು ನಮ್ ಇಂಡಿಯಾದ್ರ ಮೇಲೆ ಬಾಳ ಇರುತ್ತೆ. ಒಟ್ಟ ಈ ಸೀರೀಸ್ ನಮ್ ಇಂಡಿಯಾ ಮೊನ್ನೆ ODI T20 ಸೀರೀಸ್ ಸಾಕತ್ತಾಗಿ ಆಡಿ ಲಂಕಾದವ್ರ ಮ್ಯಾಲ ಕೈ ಕೊಟ್ಟಾವ್ ಟೀಮಿಗೆ. ಇನ್ನು ಅವ್ರದಾಗಿಂದ ಚಾಪ್ಮ್ಯಾನ್ ಅಂದ್ರು ಡಕ್ಔಟ್. ಏನ್ ಬರ್ತಾನ ನಿಮ್ಗೆ ಹೇಳ ಮಿಚೆಲ್ ಸ್ಯಾಂಟ್ನರ್ 26 ಬಾಲಿಂಗ್ 40. ಎಲ್ಲಾರು ಏನ್ ಅನ್ಕೊಂಡ್ರು ಮಿಚೆಲ್ ಸ್ಯಾಂಟ್ನರ್ ಬೌಲರ್ ಮಿಚೆಲ್ ಸ್ಯಾಂಟ್ನರ್ ಆಡ್ತಾನೆ. ಮಿಚೆಲ್ ಸ್ಯಾಂಟ್ನರ್ ಅವ್ರ ಬಾಲರ್ ಹಂಗ ಆಡ್ತಾರಂದ್ರ ಇವತ್ ಬರೋಬ್ಬರಿ ತೋರಿಸಿದ್ರು ಮಿಚೆಲ್ ಸ್ಯಾಂಟ್ನರ್ 26 ಬಾಲಿಂಗ್ 47 ರನ್. ಮಿಚೆಲ್ ಸ್ಯಾಂಟ್ನರ್ ಬಾಲರ್ ತಂದವ್ರಿಗೆ ಬರ್ರಿ ನೋಡಿ, ಐ ಆಮ್ ನಾಟ್ ಓನ್ಲಿ ದ ಬೌಲರ್, ಐ ಆಮ್ ಬ್ಯಾಟರ್ ಹೂ ಕ್ಯಾನ್ ಬಾಲ್ ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿ ತೋರಿಸಿದ್ರು ಮಿಚೆಲ್ ಸ್ಯಾಂಟ್ನರ್. ಎಲ್ಲ ಸೇರಿ 168 ಹೊಡೆದ್ರು ನ್ಯೂಜಿಲೆಂಡ್ ದವ್ರು. ಶ್ರೀಲಂಕಾದವ್ರು 169 ಹೊಡಿಬೇಕಾಯ್ತು. ನನಗೆ ಗೊತ್ತಿತ್ತು 160 ಇವ್ರ ಕೈಲಿ ಹೊಡಿ ಚಾನ್ಸ ಇಲ್ಲ. ಶ್ರೀಲಂಕಾದವ್ರ ಕೈಲಿ ಆರಾಮ್ ಸೋಲ್ತಾರ ಅನ್ಕೊಂಡಿದ್ದೆ. ಇನ್ನ ಎಷ್ಟು 61 ರನ್ಲಿ ಸೋಲ್ಸಾರ ಇವ್ರನ್ನ. ಇವತ್ ನಿಸ್ಸಂಕ ಡಕ್ಔಟ್. ಮೇನ್ ಶ್ರೀಲಂಕಾ ಟೀಮ್ ಮೇನ್ ಆಧಾರ್ ಸ್ತಂಭ ಅಂದ್ರೆ ನಿಸ್ಸಂಕ. ಇವತ್ ನಿಸ್ಸಂಕ ಡಕ್ಔಟ್ ಆಗ್ಯಾರು. ಅದು ಮ್ಯಾಟ್ ಹೆನ್ರಿ ಬಂದ್ 1 ಬಾಲ್ 1 ವಿಕೆಟ್. ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ತಗೋಬೇಕು. ನ್ಯೂಜಿಲೆಂಡ್ ಟೀಮ್ ಹತ್ರ ಏನ್ ಪೇಸ್ ಅಟ್ಯಾಕ್ ಹೆವಿ ಅಂದ್ರೆ ಹೆವಿ ಬೇರೆ ಐತಿ. ಇವ್ರ ಪೇಸ್ ಅಟ್ಯಾಕ್ ಒಳಗ ಮ್ಯಾಟ್ ಹೆನ್ರಿ ಮತ್ತ ಡ್ರಿಲ್ ಮಿಚೆಲ್ ಬಾಲಿಂಗ್ ಹಾಕ್ತಾರ. ಮತ್ತ ಮಿಕ್ಲೇನನ್ ಏನೋ ತೋದ್ರ ಅವ್ರು ಹಾಕಿದ್ರು ಇವತ್ತ. ಮತ್ತ ಸ್ಪಿನ್ ಬಾರಿ ಐತಿ. ರಚಿನ್ ರವೀಂದ್ರ ಸ್ಪಿನ್, ಮಿಚೆಲ್ ಸ್ಯಾಂಟ್ನರ್ ಸ್ಪಿನ್, ಗ್ಲೇನ್ ಫಿಲಿಪ್ಸ್ ಸ್ಪಿನ್, ಡ್ರಿಲ್ ಮಿಚೆಲ್ ಅವಾಗ ಫಾಸ್ಟ್ ಹೋಗೋದಕ್ಕಾರ ಬಾಲಿಂಗ್ ನೆಕ್ಸ್ಟ್ ಲೆವೆಲ್ ಐತಿ. ಅದಕ್ಕಾಗಿ ಎದ್ರ ಹೇಳ್ಬೇಕು ಇವತ್ತು ಮ್ಯಾಚ್ ಅವರು. ಕುಸಾಲ್ ಮೆಂಡಿಸ್ 11 ರನ್. ಅದು ಅಣ್ಣ 22 ಬಾಲ್ 11 ರನ್. ಟೆಸ್ಟ್ ಆಡಿದ್ರೆ ಪಕ್ಕ ಟೆಸ್ಟ್ ರ್ಯಾಂಕಿಂಗ್ ಒಳಗೆ ನಂಬರ್ 1 ಯಾರು ಕುಸಾಲ್ ಮೆಂಡಿಸ್. ಆದ್ರೆ T20 ಬಂದ್ 50 ಸ್ಟ್ರೈಕ್ ಆಡ್ತಾ
ನಾವ್ ಬಾಬರ್ ಅಜಮ್ ಇದ್ದೀವಿ. ಬಾಬರ್ ಅಜಮ್ನಾಗ ಮೀರ್ಸೋರ್ ಬಂದಾರ ಇಲ್ಲಿ. ಬಾಬರ್ ಅಜಮ್ 100 ಸ್ಟ್ರೈಕಟ್ ಆಡ್ರ ಅಣ್ಣಾಕ್ ಮುಸಲ್ ಮಂಡಿಸ್ 50 ಸ್ಟ್ರೈಕಟ್. ಬಾಯ್ಜಾನ್ ಏನ್ ಚರಿತ್ರೆ ಅಸ್ಲಾಂಕ ಎದಕ್ ಬಂದ್ರು ಗೊತ್ತಿಲ್ಲ. 5 ರನ್ ವಿಕೆಟ್. ಇನ್ನ ರತ್ನಾಯಕ ಇನ್ನೇನ್ ಒಟ್ ಏನೈತಿ ಕಮ್ಯುನಿದು ಮೆಂಡಿಸ್ ಬಿಟ್ರೆ ಯಾರು ಸುದ್ದಾಡಿ. ಕಮ್ಯುನಿದು ಮೆಂಡಿಸ್ ಇನ್ನೊಂದು ವೆಲಾಲಿಗೆ ಇವ್ರಿಬ್ಬರನ್ ಬಿಟ್ರೆ ಯಾರು ಆಡಿಲ್ಲ ಶ್ರೀಲಂಕಾ ಟೀಮ್ ಇವತ್ತ ಸುದ್ದ. ಸೊ ಅದಕ್ಕೆ ಶ್ರೀಲಂಕಾದವರು 61ರಲ್ಲಿ ಸೋತರು. ನಿಮ್ಗೆ ಗೊತ್ತಿದ್ದಂಗ ಇವತ್ತ ಪ್ಲೇಯರ್ ಆಫ್ ದಿ ಮ್ಯಾಚ್ ರಚಿನ್ ರವೀಂದ್ರ. ಆಲ್ಮೋಸ್ಟ್ ಇತ್ತಿನ ಪಾಕಿಸ್ತಾನದವ್ರು ಹೊರಗೆ ಬಿದ್ದಂಗ. ಇನ್ನು ಅವರು ಶ್ರೀಲಂಕಾದವ್ರ ಮೇಲೆ ಗೆದ್ರು ಉಪಯೋಗ ಇಲ್ಲ. ಅದಕ್ಕಾರ ಹೈಯೆಸ್ಟ್ ನೆಟ್ ರನ್ ರೇಟ್ ಗೆಲ್ಬೇಕಾಗೈತಿ. ಅದು ಅವ್ರ ಅವಕಾಶ ಹೊರಗೈತಿ. ಸೊ ನೋಡಿ ಏನ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಆಗೈತಿ. ಸೊ ಇದಾಗೈತಿ ಇವತ್ತಿನ ಮ್ಯಾಚ್ ನ ರಿವ್ಯೂ. ಸೊ ಈ ರಿವ್ಯೂ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡ್ರಂಗ ಸಬ್ಸ್ಕ್ರೈಬ್ ಮಾಡ್ಕೋರ್ಸೋ ಮಾತಾಡಿ. ಎಲ್ರಿಗೂ ನಮಸ್ಕಾರ.